ನಮಸ್ತೆ ಮಾಂತೆರಗ್ಲೆ ನಮಸ್ಕಾರ. ಇಂಗು ತೆಂಗು ಇದ್ರೆ ಮಂಗ ಕೂಡ ಅಡಿಗೆ ಮಾಡ್ತದೆ ಅಂತ ಒಂದು ಗಾದೆ ಇದೆ. ಅಂದರೆ ತೆಂಗಿನಕಾಯಿ ಒಂದು ಮನೆಯಲ್ಲಿದ್ದರೆ ಸುಲಭವಾಗಿ ಮತ್ತು ರುಚಿಯಾಗಿ ಯಾವುದೇ ಅಡುಗೆ ಅಥವಾ ಸಿಹಿ ತಿಂಡಿಗಳನ್ನು ಮಾಡ್ಬೋದು ಅಂತ ಒಂದು ಅರ್ಥ. ಹಾಗಾದರೆ ಇವತ್ತು ತೆಂಗಿನಕಾಯಿ ಉಪಯೋಗಿಸಿ ಒಂದು ಸಿಹಿ ತಿನಿಸು ತಯಾರಿಸೋಣ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಕೋಕೋನಟ್ ಚಾಕ್ಲೇಟ್ ಬರ್ಫಿ ತಯಾರಿಸೋಣ. ಬನ್ನಿ ಹಾಗಾದರೆ ವಿಧಾನ ನೋಡೋಣ. ಚಾಕ್ಲೇಟ್ ತೆಂಗಿನಕಾಯಿ ಬರ್ಫಿ ಮಾಡಲಿಕ್ಕೆ ನಾನಿಲ್ಲಿ 3 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ ತೆಕ್ಕೊಂಡಿದ್ದೇನೆ. ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಡ್ರೈ ಆಗಿ ಪೌಡರ್ ಮಾಡಿ ತರ್ತೇನೆ. ಇದನ್ನು ಬರ್ಫಿ ಮಾಡುವ ಬಾಣಲೆಗೆ ಹಾಕ್ಕೊಳ್ಳೋಣ. ಅದೇ ಕಪ್ಪಲ್ಲಿ 2/4 ಕಪ್ಪಿನಷ್ಟು ಸಕ್ಕರೆ ತೆಕ್ಕೊಂಡಿದ್ದೇನೆ. ಇದು ಮೆಜರ್ಮೆಂಟ್ ಕರೆಕ್ಟ್ ಇದೆ. ಇನ್ನು 1 ಕಪ್ಪಿನಷ್ಟು ಹಾಲು ತೆಕ್ಕೊಂಡಿದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡುವ. ಎಲ್ಲ ಒಮ್ಮೆ ಮಿಕ್ಸ್ ಆದಮೇಲೆ ಇದು ಗ್ಯಾಸ್ ಮೇಲೆ ಇಟ್ಟುಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಯಾವುದೇ ಬರ್ಫಿ ಮಾಡುವಾಗ ನಾವು ದಪ್ಪ ತಳದ ಪಾತ್ರೆ ಉಪಯೋಗಿಸಿದರೆ ಮಾಡಲಿಕ್ಕೂ ಸುಲಭ, ಹಾಗೆ ಅಡಿ ಹಿಡಿಯೋ ಭಯ ಕೂಡ ಇರುವುದಿಲ್ಲ. 4-5 ನಿಮಿಷ ಮಗುಸ್ತಾ ಬಂದಾಗಿ ಸಕ್ಕರೆ ಎಲ್ಲ ನೀರಾಗಿ ಈ ರೀತಿಯಾಗಿ ಆಗ್ತದೆ. ಅಂದರೆ ಸ್ವಲ್ಪ ಲಿಕ್ವಿಡ್ ಫಾರ್ಮಿಗೆ ಬರ್ತದೆ. ಕೈ ಬಿಡದೆ 8-10 ನಿಮಿಷ ಮಗುಸ್ತಾ ಬಂದ ಹಾಗೆ ಮಿಶ್ರಣ ಗಟ್ಟಿ ಆಗ್ತಾ ಬರ್ತದೆ. ತೆಂಗಿನಕಾಯಿ ಬರ್ಫಿ ಮಾಡುವಾಗ ಆದಷ್ಟು ಮೇಲ್ಭಾಗದ ಅಂದರೆ ಬೆಳ್ಳಗಿನ ತುರಿ ಉಪಯೋಗಿಸಿ, ಕೆಳಗಡೆ ಭಾಗ ಬೇಡ, ಆಗ ಬರ್ಫಿಗೆ ಒಳ್ಳೆ ಕಲರ್ ಬರ್ತದೆ. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಗೆ 4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಗುಚ್ತೇನೆ. ಇನ್ನು ಮಿಶ್ರಣ ಬಾಣಲೆಯಿಂದ ಸಪ್ರೇಟ್ ಆಗುವ ತನಕ ಮಗುಚಿದ್ರೆ ಆಯಿತು. ನಾನು ಚಾಕ್ಲೇಟ್ ತೆಂಗಿನಕಾಯಿ ಬರ್ಫಿ ಮಾಡುವ ಕಾರಣ ಈ ಸಮಯದಲ್ಲಿ ಬೇರೆ ತಯಾರಿ ಕೂಡ ಒಟ್ಟಿಗೆ ಮಾಡ್ತೇನೆ. ಗ್ಯಾಸಲ್ಲಿ ಒಂದು ಪಾತ್ರೆಯಲ್ಲಿ ಅರ್ಧದಷ್ಟು ನೀರು ಹಾಕ್ಕೊಂಡು ಇದನ್ನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ನೀರು ಬಿಸಿ ಆದಮೇಲೆ ಅದರ ಮೇಲೆ ಒಂದು ಪಾತ್ರೆ ಅಥವಾ ಬೌಲ್ ಇಟ್ಟುಕೊಳ್ಳಿ. ಇದಕ್ಕೆ ಚಾಕ್ಲೇಟ್ ಹಾಕ್ಕೊಂಡು ಮೆಲ್ಟ್ ಮಾಡಿಕೊಳ್ಬೇಕು. ಇದನ್ನು ಡಬಲ್ ಬಾಯ್ಲಿಂಗ್ ಸಿಸ್ಟಮ್ ಅಥವಾ ಮೆಥಡ್ ಅಂತ ಹೇಳ್ತೇವೆ. ನಾನು 100 ಗ್ರಾಮ್ನಷ್ಟು ಡಾರ್ಕ್ ಚಾಕ್ಲೇಟ್ ಹಾಕ್ತೇನೆ. ಯಾವ ಕಂಪನಿ ಆದರೂ ಪರವಾಗಿಲ್ಲ. ನಾನು 70% ಶುಗರ್ ಫ್ರೀ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡ್ತಾ ಇದ್ದೇನೆ. ಚಾಕ್ಲೇಟ್ ಎಲ್ಲ ಮೆಲ್ಟ್ ಆದರೆ ಸಾಕು. ಗ್ಯಾಸ್ ಆಫ್ ಮಾಡಿ ಇನ್ನು ಒಂದು ಟ್ರೇಗೆ ತುಪ್ಪ ಸವರಿ ಮೊದಲೇ ರೆಡಿ ಮಾಡಿ ಇಟ್ಟುಕೊಂಡಿದ್ದೆ. ಇದಕ್ಕೆ ತೆಂಗಿನಕಾಯಿ ಬರ್ಫಿ ರೆಡಿ ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ಹಾಕೊಳ್ಳೋಣ. ಟ್ರೇಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಳ್ತೇನೆ. ಈವನ್ ಆಗಿ ಸ್ಪ್ರೆಡ್ ಆದಮೇಲೆ ಇದರ ಮೇಲೆ ನಾನು ಮೊದಲೇ ರೆಡಿ ಮಾಡಿದ ಚಾಕ್ಲೇಟ್ ಸಿರಪ್ ಸ್ಪ್ರೆಡ್ ಮಾಡ್ತೇನೆ. ಅರ್ಧ ಭಾಗಕ್ಕೆ ಮಾತ್ರ ನಾನು ಚಾಕ್ಲೇಟ್ ಸಿರಪ್ ಹಾಕ್ತೇನೆ, ಉಳಿದ ಅರ್ಧ ಪ್ಲೈನ್ ಆಗಿ ಇಡ್ತೇನೆ. ಆಚೆ ಈಚೆ ಸ್ಪ್ರೆಡ್ ಆಗದ ಹಾಗೆ ನಡುವಿನಲ್ಲಿ ಒಂದು ಸ್ಕೇಲ್ ಇಟ್ಟುಕೊಂಡು ಮಾಡಿದರೆ ಸುಲಭ ಆಗ್ತದೆ. ಇದು 100% ಹೊಸ ರೀತಿಯ ಬರ್ಫಿಯ ವಿಧಾನ. ಖಂಡಿತ ಮನೆಯಲ್ಲೊಮ್ಮೆ ಟ್ರೈ ಮಾಡಿ, ಸಖತ್ತಾಗಿರ್ತದೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಇನ್ನು ಇದನ್ನು 20-25 ನಿಮಿಷ ಫ್ರಿಜ್ಜಲ್ಲಿ ಇಡಬೇಕು. ಚಾಕ್ಲೇಟ್ ಎಲ್ಲ ಗಟ್ಟಿ ಆಗಬೇಕು. 25 ನಿಮಿಷ ನಂತರ ಹೊರಗಡೆ ತೆಗೆದು ನಾನು ಇದಕ್ಕೆ ಸ್ಕ್ವೇರ್ ಶೇಪ್ ಕೊಡ್ತಾ ಇದ್ದೇನೆ. ಚಾಕ್ಲೇಟ್ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಅಂತ ಅನಿಸಿದರೆ ಮಾರ್ಕ್ ಮಾಡಿದ ಮೇಲೆ 10 ನಿಮಿಷ ಪುನಃ ಫ್ರಿಜ್ಜಲ್ಲಿ ಇಡಿ. 2 ರೀತಿಯ ಬರ್ಫಿ ಕೂಡ ರುಚಿಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ರೆಡಿಯಾಗಿದೆ. ಇದನ್ನು ನೀವು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿಕೊಳ್ಬೇಕು. ಈ ವಿಧಾನದ ಬರ್ಫಿ ನೀವು ಈ ಮೊದಲು ಟೇಸ್ಟ್ ಮಾಡಿದರೆ ಅಥವಾ ಮನೆಯಲ್ಲಿ ತಯಾರು ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಹೊಸ ವಿಧಾನಕ್ಕೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.